ಚಿತ್ರದುರ್ಗದ ಡಿಎಚ್ಒ ಕಚೇರಿಯಲ್ಲಿ ರಾಷ್ಟ್ರೀಯ ಬಾಯಿ ಆರೋಗ್ಯ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಡಿಎಚ್ಒ ಕಚೇರಿ ಸಭಾಂಗಣದಲ್ಲಿ ಬುಧವಾರ ಮಧ್ಯಾಹ್ನ 12:30ಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ವೇಳೆ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಅಭಿನವ್ ಅವರು ಮಾತನಾಡಿದ್ದು, ರಾಷ್ಟ್ರೀಯ ಬಾಯಿ ಆರೋಗ್ಯ ದಿನಾಚರಣೆಯಲ್ಲಿ ಬಾಯಿ ಆರೋಗ್ಯವಾಗಿದ್ದರೆ ದೇಹ ಆರೋಗ್ಯವಾಗಿರುತ್ತದೆ. ಇನ್ನು 2024ರ ರಾಷ್ಟ್ರೀಯ ಬಾಯಿ ಆರೋಗ್ಯ ದಿನದ ಥೀಮ್ ಎ ಹ್ಯಾಪಿ ಮೌತ್ ಇಸ್ ಎ ಹ್ಯಾಪಿ ಬಾಡಿ ಆಗಿದೆ. ಇನ್ನು ಈ ವಿಷಯವು ಬಾಯಿ ಆರೋಗ್ಯದ ಮಹತ್ವ ಮತ್ತು ಸಾಮಾನ್ಯ ಯೋಗಕ್ಷೇಮಕ್ಕೆ ಹೇಗೆ ಸಂಬಂಧಿಸಿದೆ ಎಂಬುದರ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ತಿಳಿಸಬೇಕಿದೆ. ಇನ್ನು ಜನರಿಗೆ ಉತ್ತಮ ಮೌಖಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅಗತ್ಯ ಇರುವ ಮಾಹಿತಿ, ಸಂಪನ್ಮೂಲಗಳು ಮತ್ತು ಸ್ವಯಂ ಭರವಸೆಯನ್ನು ಒದಗಿಸುವುದನ್ನು ಒತ್ತಿ ಹೇಳುತ್ತದೆ ಎಂದು ಅವರು ತಿಳಿಸಿದರು. ಇನ್ನು ಸಿರಿಗೆರೆ ಸಮುದಾಯ ಆರೋಗ್ಯ ಕೇಂದ್ರದ ದಂತ ತಜ್ಞ ಡಾಕ್ಟರ್ ಪ್ರಸನ್ನಕುಮಾರ್ ಮಾತನಾಡಿದ್ದು, ವಿವಿಧ ಮೌಖಿಕ ಕಾಯಿಲೆಗಳಲ್ಲಿ ಹಲ್ಲಿನ ಕ್ಷಯ ಅತ್ಯಂತ ಸಾಮಾನ್ಯವಾಗಿದೆ. ಇನ್ನು ಹೆಚ್ಚುವರಿಯಾಗಿ ಇತರ ಬಾಯಿಯ ಕಾಯಿಲೆಗಳು ಮತ್ತು ಇವುಗಳಿಗೆ ಸೀಮಿತವಾಗಿಲ್ಲ ಮತ್ತು ದಂತ ಕ್ಯಾನ್ಸರ್, ಹಲ್ಲಿನ ನಷ್ಟ ಸೇರಿದಂತೆ ಇತರೆ ಇವುಗಳ ನಿರ್ವಹಣೆಗಾಗಿ ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮ ಎಲ್ಲವನ್ನ ಒಗ್ಗೂಡಿಸಿ ಕೆಲಸ ಮಾಡುತ್ತಿದೆ ಎಂದು ಅವರು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಾಯಿ ಆರೋಗ್ಯ ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ರುದ್ರೇಶ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿ.ವಿ. ಗಿರೀಶ್, ಜಿಲ್ಲಾ ಮೇಲ್ವಿಚಾರಣಾಧಿಕಾರಿ ಎಂ.ಬಿ. ಹನುಮಂತಪ್ಪ ಹಾಗೂ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಕೃಷ್ಣ ನಾಯ್ಕ, ಬಿ. ಗೌರಮ್ಮ, ಸುನಂದ ಬಾಯಿ, ಎನ್.ಎಸ್. ಮಂಜುನಾಥ್ ಸೇರಿದಂತೆ ಹಲವರು ಹಾಜರಿದ್ದರು. ಆಗುವಂತ ಸಾಧ್ಯತೆ ಇಲ್ಲ. ಸೊ ಅದಕ್ಕೆ ನಾವೇನು ತಾಯಿ ಕಾರ್ಡಲ್ಲಿ ಎರಡನೇ ಪೇಜ್ ನೋಡಿದ್ದೀರಾ? ಎರಡನೇ ಪೇಜು ಬಲಗಡೆ ಕೆಳಗಡೆ ಕೆಳಭಾಗದಲ್ಲಿ ಏನ್ ಮಾಡಬೇಕು? ದಂತ ಪರೀಕ್ಷೆ ಮಾಡಿಸ್ಬೇಕು. ಎಲ್ಲಾ ತಾಯಂದ್ರಿಗೂ ದಂತ ಪರೀಕ್ಷೆ ಮಾಡಿಸ್ಬೇಕು. ಯಾವಾಗ ಮಾಡಿಸ್ತೀರಾ? ಎಷ್ಟನೇ ತ್ರೈಮಾಸಿಕದಲ್ಲಿ ಮಾಡಿಸ್ತೀರಾ? ಬರ್ಸಿದಾದ್ಮೇಲೆ ಒಂದು ವೇಳೆ ಮರು ಭೇಟಿ ಅವ್ರಿಗೆ ಬೇಕು ಅಂತಂದ್ರೆ, ಅಥವಾ ನೀವು ಹೋಗಿ ತಾಯಿ ಕಾರ್ಡ್ ತೆಗೆದು ನೋಡಿದ್ರೆ ಸಿಗುತ್ತೆ. ಮರು ಭೇಟಿ ಬೇಕು ಅಂತಂದ್ರೆ ಆ ಮರು ಭೇಟಿದು ಕೂಡ ಮಾಡಿಸಿ ಅದರಲ್ಲಿ ಬರೆಸಿ ಅದಕ್ಕೆ ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ ಹಾಕಿಸಿ ಅವ್ರದ ಆ ಬಾಯಿ ಆರೋಗ್ಯ ಕಾಪಾಡುವಂಥ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿದೆ. ಇಲ್ಲಾಂದ್ರೆ ನಾನು ಹೇಳಿದ್ನಲ್ಲ, ಈ ಎಲ್ಲ ಕಾಂಪ್ಲಿಕೇಶನ್, ಎಲ್ಲ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಮಗು ತೂಕ ಕಡಿಮೆ ಆಗ್ಬೋದು, ಸಮಯಕ್ಕೆ ಮುಂಚೆನೆ ಹುಟ್ಟಬಹುದು, ಅಥವಾ ಗರ್ಭಾವಸ್ಥೆಯಲ್ಲೇ ತೀರ್ಕೋಬಹುದು, ಅಥವಾ ಸತ್ತು ಹುಟ್ಟಬಹುದು. ಇಷ್ಟು ಎಲ್ಲ ಕಾಂಪ್ಲಿಕೇಶನ್ ಆಗ್ಬೋದು. ಮಗು ಕೂಡ ಎಲ್ಲ ಅಂತ ಈ ಎಲ್ಲ ತೊಂದರೆಗಳಿಂದ ಮಗು ಕೂಡ ಸಾಕಷ್ಟು ತೊಂದರೆಗಳು, ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಇರ್ತವೆ. ಇದು ತುಂಬಾ ಒಂದು ಉತ್ತಮವಾದ ಕಾರ್ಯಕ್ರಮ. ಇದು ತುಂಬಾ ಹಿಂದೆನೆ ಪ್ರಾರಂಭ ಆಗಿದ್ರೆ ಇನ್ನೂ ಬಹಳ ಚೆನ್ನಾಗಿರ್ತಾ ಇತ್ತು. ನಮ್ಮ ಯುವ ಜನತೆ ಹಾದಿ ತಪ್ಪದನ್ನ ಸಾಕಷ್ಟು ನಾವು ತಡೆಗಟ್ಟಬಹುದಾಗಿತ್ತು ಅಂತ ಒಂದು ಸರಿ ಹೇಳಿದ್ರು. ವಿಶ್ವ ಮಟ್ಟದಲ್ಲಿ 2007ರಲ್ಲೇ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಆದರೆ ನಮ್ಮ ಭಾರತ ಸರ್ಕಾರ ಇದನ್ನ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಸೇರಿಸಿದ್ದು ಈ ವರ್ಷದಿಂದ. ಹಾಗಾಗ್ಬಿಟ್ಟು ನಾವು ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮ ಅಂತ ಈ ಒಂದು ಪ್ರಥಮ ವರ್ಷದಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಮೆಲ್ಲರಿಗೂ ಒಂದು ಸೂಕ್ತವಾದ ಮಾಹಿತಿನ ಕೊಟ್ಬಿಟ್ಟು ನಮ್ಮ ಸಾರ್ವಜನಿಕರು ಈ ಬಾಯಿ ಆರೋಗ್ಯನ ಚೆನ್ನಾಗಿ ಕಾಪಾಡಿಕೊಂಡ್ರೆ ಇಡೀ ದೇಹದ ಸಂಪೂರ್ಣ ಆರೋಗ್ಯವನ್ನು ಉತ್ತಮವಾದ ರೀತಿಯಲ್ಲಿ ಇಟ್ಕೊಳ್ಬೋದು ಅನ್ನೋ ಒಂದು ಮನಸ್ಥಿತಿನಲ್ಲಿ ಈ ಒಂದು ಉದ್ದೇಶನ ಈಡೇರಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣದಿಂದ ತಮ್ಮೆಲ್ಲರಿಗೂ ಈ ಒಂದು ಶಿಬಿರವನ್ನು ಇವತ್ತು ಏರ್ಪಡಿಸಿದ್ದೀವಿ.